ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಪ್ರಮುಖ ಸುದ್ದಿಗಳು, ಅಪ್ಡೇಟ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳ ಜೊತೆಗೆ ಚುನಾವಣಾ ರಾಜಕೀಯದ ಕಂಪ್ಲೀಟ್ ವಿಶ್ಲೇಷಣೆ. ಹೀಗೆ ಪ್ರಮುಖ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 at 8ಗೆ ಸ್ವಾಗತ. ನಾನು ಶ್ರುತಿರಾಜ್. ಹಾಗಾದ್ರೆ ಇವತ್ತಿನ ದಿನದ ಪ್ರಮುಖ ಬೆಳವಣಿಗೆ ಯಾವುದು, ಏನ್ ಅಪ್ಡೇಟ್ಸ್ ಇದೆ ಹಾಗಾದ್ರೆ ಇವತ್ತಿನ ಮಟ್ಟಿಗೆ ಅಂತ ನೋಡೋದಾದ್ರೆ, ಎಲೆಕ್ಷನ್ ಅನೌನ್ಸ್ ಆದ ಮೇಲೆ ಮೋದಿಯವರ ಮೊದಲ ಎಂಟ್ರಿ ಆಗ್ತಾ ಇದೆ. ಸೊ ಇದು ಇವತ್ತಿನ ದಿನದ ಪ್ರಮುಖ ಹೈಲೈಟ್ಸ್. ಮೋದಿ ಮೇನಿಯಾ ಶುರುವಾಗುವಂತಹ ದಿನ ಇವತ್ತು. ಚುನಾವಣೆ ಘೋಷಣೆ ಆದ ಮೇಲೆ ಮೋದಿಯವರ ಮೊದಲ ಎಂಟ್ರಿ ಆಗ್ತಾ ಇದೆ. 34 ದಿನಗಳ ಬಳಿಕ ಮತ್ತೆ ರಾಜ್ಯದಲ್ಲಿ ನಮೋ ಮೇನಿಯಾ ಶುರುವಾಗುತ್ತೆ. ಇವತ್ತು ಒಂದೇ ದಿನ 4 ಜಿಲ್ಲೆಗಳಲ್ಲಿ ಮೋದಿಯವರು ಮಹಾ ಪ್ರಚಾರವನ್ನ ಹಮ್ಮಿಕೊಂಡಿದ್ದಾರೆ. ಫಸ್ಟ್ ಎಲ್ಲಿಗೆ ಹೋಗ್ತಾರೆ, ಬೀದರ್ಗೆ ಹೋಗ್ತಾರೆ, ಆಮೇಲೆ ಇಲ್ಲಿ ವಿಜಯಪುರ, ಅದಾದ್ಮೇಲೆ ಬೆಳಗಾವಿ, ಈ 3 ಜಿಲ್ಲೆಗಳಲ್ಲಿ ಸಮಾವೇಶವನ್ನು ನಡೆಸ್ತಾರೆ. ಆ ನಂತರ ಸಂಜೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ರೋಡ್ ಶೋ ನಡೆಸ್ತಾರೆ ಬೆಂಗಳೂರಿನಲ್ಲಿ. 9 ಗಂಟೆಗಳ ನಿರಂತರ ಪ್ರಚಾರವನ್ನ ಮುಗಿಸಿ ಬೆಂಗಳೂರಿನಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ ನರೇಂದ್ರ ಮೋದಿ ಅವರು. ಸೊ ಇಷ್ಟೆಲ್ಲ ಆದ ಮೇಲೆ ಅವರ ಟಾರ್ಗೆಟ್ ಏನು? ಬಿಜೆಪಿಯ ಪರ ಪ್ರಚಾರ ಮಾಡೋದು ಒಂದ್ ಕಡೆ ಆದ್ರೆ, ಖರ್ಗೆ ಅವರ ವಿಚಾರ ಇದೀಗ ಆಹಾರ ಆಗ್ಬಿಟ್ಟಿದೆ ಬಿಜೆಪಿ ಅವರಿಗೆ, ವಿಷದ ವಿಚಾರ. ಹಾಗಾಗಿ ಆ ಖರ್ಗೆ ವಿಷದ ಹಾವಿಗೂ ಕೂಡ ತಿರುಗೇಟನ್ನ ಕೊಡ್ತಾರ ಮೋದಿ ಅವರು. ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಟೀಕೆ ಮಾಡಿ ಡಬಲ್ ಎಂಜಿನ್ಗೆ ನೀವೆಲ್ಲರೂ ಕೂಡ ಜೈ ಅನ್ನಿ ಅಂತ ಹೇಳಿ ಸೊ ದೊಡ್ಡ ಮಟ್ಟದಲ್ಲಿ ಮತಗಳನ್ನ ಸೆಳೆಯುವ ನಿಟ್ಟಲ್ಲಿ ನರೇಂದ್ರ ಮೋದಿ ಅವರ ಪ್ರಚಾರ ಇರುತ್ತಾ. ನ್ಯೂಸ್ 18 ನಲ್ಲಿ ಮೋದಿ ಮೆಗಾ ಟೂರ್ನ ಮೆಗಾ ಕವರೇಜ್, ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಇವತ್ತು ಮೋದಿ ಮೇನಿಯಾ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಮೊದಲ ಬಾರಿಗೆ ಮೋದಿ ಅವರ ಎಂಟ್ರಿ ಆಗ್ತಾ ಇದೆ. ಸಾಕಷ್ಟು ಪ್ಲಾನ್ ಗಳನ್ನ ಹಾಕೊಂಡಿದ್ದಾರೆ. ಸೊ ಇವರ ರೂಪುರೇಷೆಗಳೇನು, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ರೋಡ್ ಶೋಗಳನ್ನ ಶುರು ಮಾಡ್ತಾರೆ, ಅವರ ಸ್ಟ್ರಾಟಜಿ ಏನಿವತ್ತು? ಶ್ರುತಿರಾಜ್, ಇವತ್ತು ವಿಧಾನಸಭಾ ಚುನಾವಣಾ ರಣಕಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಹೆಜ್ಜೆಯನ್ನ ಇಡ್ತಿದ್ದಾರೆ. ಆ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಬೂಸ್ಟ್ ಕೊಡ್ತಾ ಇದ್ದಾರೆ ಮತ್ತು ಮತದಾರರು ಮತ್ತು ಕಾರ್ಯಕರ್ತರಲ್ಲಿ ಮೋದಿ ಸಂವಹನಗೊಳಿಸುತ್ತಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬೀದರ್ನಿಂದ ತಮ್ಮ ಚುನಾವಣಾ ಪ್ರಚಾರನ ಆರಂಭಿಸುತ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಬೀದರ್ನ ಹುಮ್ನಾಬಾದ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅತಿದೊಡ್ಡ ಬೃಹತ್ ಸಮಾವೇಶವನ್ನು ಕೂಡ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಆ ಮುಖಾಂತರ ಬೀದರ್ ಜಿಲ್ಲೆಯ ಅಷ್ಟು ಕ್ಷೇತ್ರಗಳ ನಾಯಕರುಗಳಲ್ಲಿ ಇರ್ತಿದ್ದಾರೆ. ಹುಮ್ನಾಬಾದ್ ನಲ್ಲಿ 3ನೇ ಬಾರಿ ಆಯ್ಕೆಗೆ ತಯಾರಾಗಿರ್ತಕ್ಕಂತ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ಗೆ ಚೆಕ್ ಮೇಟ್ ಕೊಡ್ಲಿಕ್ಕೆ ಇವತ್ತು ಪ್ರಧಾನಿ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಜಯಪುರಕ್ಕೆ ತೆರಳಿದ್ದಾರೆ. ವಿಜಯಪುರದಲ್ಲಿ ಪ್ರಮುಖವಾಗಿ ವಿಜಯಪುರ ಮತ್ತು ಬಾಗಲಕೋಟೆ ಈ 2 ಜಿಲ್ಲೆಗಳನ್ನ ಕವರ್ ಮಾಡಲಿದ್ದಾರೆ. ವಿಜಯಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ಷೇತ್ರ ಆಗಿರುವಂತದ್ದು ಮತ್ತು ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯಲ್ಲಿ MB ಪಾಟೀಲ್ ರವರ ನಿರಂತರ ಗೆಲುವಿಗೆ ಕೆಲವೊಂದ್ ಕಡೆ ಚೆಕ್ ಮೇಟ್ ಕೊಡುವ ಕಾರಣಕ್ಕಾಗಿ ಇವತ್ತು ಪ್ರಧಾನಿ ಮೋದಿ ಅವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಂತರ ಬೆಳಗಾವಿ ಜಿಲ್ಲೆಗೆ ಹೋಗ್ತಾರೆ. ಬೆಳಗಾವಿ ಜಿಲ್ಲೆಯ ಕುರ್ಚಿಯಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬೃಹತ್ ಸಮಾವೇಶ ಮಾಡ್ತಿದ್ದಾರೆ. ಆ ಮುಖಾಂತರ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟಾರೆ ಹೈದರಾಬಾದ್, ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಈ 2 ಕಡೆ ಇವತ್ತು ಚುನಾವಣಾ ಪ್ರಚಾರವನ್ನು ಮಾಡಲಿದ್ದಾರೆ. ನಂತರ ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಬಂದು ನೈಸ್ ರೋಡ್ ಜಂಕ್ಷನ್ ನಿಂದ ಸುಮ್ನಹಳ್ಳಿವರೆಗೂ ಕೂಡ 5 ಕಿಲೋಮೀಟರ್ಗಳ ಕಾಲ ರೋಡ್ ಶೋ 5 ಕಿಲೋಮೀಟರ್ ರೋಡ್ ಶೋ ಅನ್ನು ಮಾಡಲಿದ್ದಾರೆ. ಇಲ್ಲಿ 11 ಕ್ಷೇತ್ರಗಳು ಕವರ್ ಆಗಲಿದೆ. ಅದರಲ್ಲಿ ಪ್ರಮುಖವಾಗಿ ಯಶವಂತಪುರ, RR ನಗರ, ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಒಟ್ಟು 4 ಕ್ಷೇತ್ರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಹಾದು ಹೋಗಲಿದೆ. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರೋದ್ರಿಂದ ಎಲ್ಲೊಂದ್ ಕಡೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಉತ್ಸಾಹ ಇಮ್ಮಡಿಗೊಳ್ಳಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬರೋದ್ರಿಂದ ರಾಜ್ಯದಲ್ಲಿ ಮತ್ತಷ್ಟು ಸೀಟನ್ನು ಗೆಲ್ಲಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವಾಕ್ಕಾಗಿ ಭಾರತೀಯ ಜನತಾ ಪಕ್ಷದವರು ಕಾಯ್ತಿರುವಂತದ್ದು. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷದವರ ಉಚಿತ ಭಾಗ್ಯಗಳು, ಉಚಿತ ಕೊಡುಗೆಗಳ ಬಗ್ಗೆ ಪ್ರಮುಖವಾಗಿ ಇವತ್ತು ಪ್ರಸ್ತಾಪವನ್ನು ಮಾಡಲಿದ್ದಾರೆ. ಉಚಿತ ಕೊಡುಗೆಗಳ ವಿಚಾರದಲ್ಲಿ ರಾಜಸ್ಥಾನ ಸರ್ಕಾರವನ್ನು ಪ್ರಸ್ತಾಪವನ್ನು ಮಾಡಲಿದ್ದಾರೆ. ಹಿಮಾಚಲ ಪ್ರದೇಶದ ಸರ್ಕಾರವನ್ನು ಪ್ರಸ್ತಾಪ ಮಾಡಲಿದ್ದಾರೆ. ಅಲ್ಲಿ 2 ಕಡೆ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು. ಚುನಾವಣಾ ಸಂದರ್ಭದಲ್ಲಿ ಹಲವಾರು ಉಚಿತ ಘೋಷಣೆಗಳನ್ನು ಕೂಡ ಕೊಟ್ಟಿದ್ದು. ಆದ್ರೆ 2 ರಾಜ್ಯಗಳಲ್ಲಿ ಯಾವುದೇ ಉಚಿತ ಘೋಷಣೆಗಳು ಸಾಕಾರಗೊಂಡಿಲ್ಲ ಅನ್ನೋದು ಪ್ರಧಾನಿ ಮೋದಿ ಅವರ ಪ್ರಮುಖ ಆರೋಪ ಆಗಿರುವಂತದ್ದು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಉಚಿತ ಘೋಷಣೆಗಳ ಮುಖಾಂತರ ಜನರನ್ನ ಸೆಳೆತಿದ್ರು. ಆದ್ರೆ ಯಾವ ಉಚಿತ ಘೋಷಣೆಗಳಿಗೆ ವಾರಂಟಿಯೂ ಇಲ್ಲ, ಗ್ಯಾರಂಟಿ ಇಲ್ಲ ಅಂತೇಳಿ ಪ್ರಧಾನಿ ಅವರು ವಾಗ್ದಾಳಿ ನಡೆಸುತ್ತಿದ್ದಾರೆ. ಪ್ರಮುಖವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದು ಕೂಡ ಈಗಾಗಲೇ ಹಲವಾರು ಚರ್ಚೆಗಳು ಆರಂಭವಾಗ್ತಿರುವಂತದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಷದ ಹಾವು ಅನ್ನುವ ಮುಖಾಂತರ ವೈಯಕ್ತಿಕ ನಿಂದನೆ ಗೆಲ್ದಿರುವಂತದ್ದು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು AICC ಅಧ್ಯಕ್ಷರ ಈ ಮಾತನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಥವಾ ಈ ಮಾತನ್ನ ನೆಗ್ಲೆಕ್ಟ್ ಆಗಿ ಮಾಡ್ತಾರಾ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ವಿಚಾರವನ್ನ ರಾಜ್ಯದ ಜನರಿಗೆ ಮನಮುಟ್ಟುವಂತೆ ಪ್ರಸ್ತಾಪವನ್ನು ಮಾಡ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯಕ್ಕೆ ಬರ್ತಿರೋದ್ರಿಂದ ಸುಮಾರು ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು 7ನೇ ತಾರೀಕುವರೆಗೆ ಅಂದ್ರೆ ಮೇ 7ನೇ ತಾರೀಕುವರೆಗೂ ಕೂಡ ಒಟ್ಟು 20ಕ್ಕೂ ಹೆಚ್ಚು ರ್ಯಾಲಿ, ಸಮಾವೇಶ, ಸಮಾರಂಭಗಳು ಮತ್ತು ರೋಡ್ ಶೋಗಳನ್ನ ಮಾಡ್ತಿರುವಂತದ್ದು. ಆ ಮುಖಾಂತರ ಕರ್ನಾಟಕದಲ್ಲಿ ಚುನಾವಣಾ
ಚುನಾವಣಾ ರಣಕಳೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿನಿಂದ ಊದಲಿದ್ದಾರೆ ಅಂತಲೇ ಹೇಳ್ಬೋದು ಶ್ರುತಿರಾಜ್. ಜೊತೆಗೆ ಪಟೇಲ್ರೆ, ಇಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಪದೇ ಪದೇ ಮೇಲಿಂದ ಮೇಲೆ ಕೇಂದ್ರದ ನಾಯಕರು ಈಗಾಗಲೇ ಒಂದು ಪ್ಲಾಟ್ಫಾರ್ಮ್ ಅನ್ನ ಸೆಟ್ ಮಾಡಿ ಹೋಗಿದ್ದಾರೆ. ಈಗ ನರೇಂದ್ರ ಮೋದಿ ಅವರು ಬಂದ್ರೆ ಒಂದು ತೂಕ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಬಿಜೆಪಿ ಅವರಿಗಿದೆ. ಅಂದ್ರೆ ಮೋದಿಯವರ ಮೇನೆಯ, ಮೋದಿಯವರ ಹವಾ, ಮೋದಿಯವರ ಹೆಸರೇ ಬಿಜೆಪಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ರಾಜ್ಯ ಬಿಜೆಪಿಗರ ನಾಯಕರುಗಳ ಅಭಿಪ್ರಾಯನ ಹೇಗೆ ಅಂತ? ಖಂಡಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ರಣಕಣಕ್ಕೆ ಇಳಿದ್ರು ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಕ್ಷೇತ್ರಗಳನ್ನ ತಮ್ಮ ಬುಟ್ಟಿಗೆ ಹಾಕೊಳ್ತಾರೆ ಅನ್ನೋದು ಅದು ಸಹಜ ಕೂಡ ಆಗಿರುವಂತದ್ದು. ಪ್ರಧಾನಿ ಮೋದಿ ಮೇನಿಯಾ ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು, ಆ ಮೇನಿಯಾ ಕರ್ನಾಟಕದಲ್ಲೂ ಕೂಡ ವರ್ಕೌಟ್ ಮಾಡ್ಲಿಕ್ಕೆ ಇವತ್ತಿನಿಂದ ಆರಂಭವಾಗಲಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ ಕರ್ನಾಟಕ ಬಿಜೆಪಿ ಸರ್ಕಾರದ ಅನೇಕ ಆರೋಪಗಳಿರ್ತಕ್ಕಂಥದ್ದು. ಒಂದ್ ಕಡೆ ಲಿಂಗಾಯತ ವಿಚಾರದಲ್ಲಿ ಒಂದಷ್ಟು ಕರ್ನಾಟಕದ ಅನೇಕ ಬಿಜೆಪಿ ನಾಯಕರು ಡಿಸ್ಟರ್ಬ್ ಆಗಿರುವಂತದ್ದು. ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಅಂತದ್ದು ಕಾಂಗ್ರೆಸ್ ನ ಕೈ ಹಿಡಿದಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಮೋದಿ ಮುಖವನ್ನು ಹಿಡಿದುಕೊಂಡು ಚುನಾವಣೆ ಮಾಡಬೇಕು, ಆ ಮುಖಾಂತರ ಕೇಂದ್ರ ಸರ್ಕಾರದ ಯೋಜನೆಗಳ ಮುಖಾಂತರ ಜನನ ಮನ ತಲುಪಬೇಕನ್ನೋದು ಲೆಕ್ಕಾಚಾರ. ಹಾಗಾಗಿ ಕರ್ನಾಟಕ ಬಿಜೆಪಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇನಿಯಾ ಮತ್ತು ಅವರ ಮುಖ ಅನಿವಾರ್ಯ ಆಗಿರುವಂತದ್ದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇನಿಯಾ ಕರ್ನಾಟಕ ಕೂಡ ವರ್ಕೌಟ್ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೆಚ್ಚಿಕೊಂಡಿರ್ತಕ್ಕಂಥ ಕರ್ನಾಟಕ ಬಿಜೆಪಿ ಒಟ್ಟು ಬರೋಬ್ಬರಿ 20 ರ್ಯಾಲಿಗಳನ್ನು ಮಾಡ್ತಿರುವಂತದ್ದು. ಮೇ 7ರವರೆಗೆ ಅಂದ್ರೆ ಚುನಾವಣೆ ಇನ್ನು 2 ದಿನ ಬಾಕಿ ಇರುವವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಲಿದ್ದಾರೆ. ಇವತ್ತು ಪ್ರಮುಖವಾಗಿ ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಈ ಎರಡೂ ಪ್ರಾಂತ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಬ್ಬರಿಸಲಿದ್ದಾರೆ. ಆ ಮುಖಾಂತರ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಬೆಂಗಳೂರು ಕೂಡ ಇವತ್ತು ಮೊದಲ ಬಾರಿಗೆ 5 ಕಿಲೋಮೀಟರ್ ರೋಡ್ ಶೋ ಅನ್ನು ಮಾಡಿದ್ದಾರೆ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇನಿಯಾ ಕರ್ನಾಟಕದಲ್ಲಿ ಇವತ್ತಿನಿಂದ ಆರಂಭವಾಗಲಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಓಕೆ.